ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ಬಗ್ಗೆ ರಾಜ್ಯ ಪೊಲೀಸರಿಂದಲೂ ಕೂಡ ತನಿಖೆ ಶುರುವಾಗಿದೆ. ಯಾವಾಗ ಈ ಘಟನೆ ನಡೆಯಿತು ಆ ಸಂದರ್ಭದಿಂದ ಹೈ ಅಲರ್ಟ್ ಜೊತೆಗೆ ರಾಜ್ಯ ಪೊಲೀಸರಿಂದಲೂ ಕೂಡ ಪ್ರಕರಣದ ಬಗ್ಗೆ ತನಿಖೆ ಶುರುವಾಗಿದೆ. ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಒಂದು ಪ್ರಕರಣವನ್ನ. ಗುಪ್ತಚರ ಇಲಾಖೆ ತನಿಖೆಗೆ ಇಳಿದಿದೆ. ಯಾರ್ಯಾರು ಭಾಗಿಯಾಗಿದ್ರು ಅಷ್ಟೂ ಜನರ ಜನ್ಮ ಜಾಲಾಡ್ತಾ ಇದೆ ಇಲಾಖೆ. ನಮ್ಮ ಪ್ರತಿನಿಧಿ ಹರೀಶ್ ಹಾಗೂ ದಿಲೀಪ್ ಮಾಹಿತಿಯನ್ನ ಕೊಡ್ತಾ ಇದ್ರು. ದಿಲೀಪ್ ಮನೋರಂಜನ್ ಮನೆ ಎದುರುಗಡೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಈಗ ಮನೋರಂಜನ್ ವಿಚಾರವಾಗಿ ಹಲವು ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಗುಪ್ತಚರ ಇಲಾಖೆ ಹಲವು ವಿಚಾರಗಳನ್ನ ಈಗಾಗಲೇ ತನಿಖೆಯಲ್ಲಿ ಮುಂದುವರಿಸ್ತಾ ಇದೆ. ಸೊ ಏನೇನು ಮಾಹಿತಿ ಸಿಕ್ಕಿದೆ ಹೊಸದಾಗಿ? ಖಂಡಿತವಾಗ್ಲೂ ಸುಕನ್ಯಾ, ಏನು ಅಂತಂದ್ರೆ ಮನೋರಂಜನ್ ಯಾವ ರೀತಿ ಪ್ಲಾನ್ ಮಾಡಿ ತೆಗೆದುಕೊಂಡಿದ್ದ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಒಂದು ಸ್ಪಷ್ಟನೆ ಸಿಗ್ತಾ ಇರುವಂಥದ್ದು. ಯಾಕಂತಂದ್ರೆ ಸಂಸದರ ಕಚೇರಿಗೆ ಮೊದಲನೇದಾಗಿ ಹೋಗ್ತಾನೆ. ಸಂಸದರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಆತನ ಪರಿಚಯ ಮಾಡ್ಕೊಳ್ತಾನೆ. ಪರಿಚಯ ಯಾವ ರೀತಿ ಮಾಡ್ಕೊಳ್ತಾನೆ ಅಂತಂದ್ರೆ ಅವರ ತಂದೆಯ ಪರಿಚಯ ಹೇಳಿಕೊಂಡು ತಾನು ಮೈಸೂರಿನ ನಿವಾಸಿ, ವಿಜಯನಗರದ ನಿವಾಸಿ, ನನ್ನ ತಂದೆ ದೇವರಾಜೇಗೌಡರು ಬಿಜೆಪಿಯಲ್ಲಿ ಓಡಾಡ್ತಾ ಇದ್ದಾರೆ, ನಿಮಗೋಸ್ಕರ ನಿಮ್ಮ ಮತದಾರರು ಕೂಡ ಅನ್ನುವಂಥ ನಿಟ್ಟಿನಲ್ಲಿ ಅವನು ಪರಿಚಯ ಮಾಡ್ಕೊಳ್ತಾನೆ. ತದನಂತರ ಪರಿಚಯ ಮಾಡಿಕೊಂಡು ನಂತರ ಆತ ಆ ಪಾಸ್ಗಾಗಿ ಅವರು ಸಂಸದರ ಕಚೇರಿಯಿಂದನೇ ಫೋನ್ ಮಾಡಿಸಿ ಸಂಸದರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ತದನಂತರ ಸಂಸದರು ಕೂಡ ಮೈಸೂರಿನ ನಿವಾಸಿ ಎನ್ನುವ ಕಾರಣಕ್ಕೋಸ್ಕರ ಅವರಿಗೆ ಪಾಸ್ ಕೊಡ್ಲಿಕ್ಕೆ ಒಪ್ಪಿಕೊಳ್ತಾರೆ. ತದನಂತರ ಅವನು ಮತ್ತೊಂದು ಪ್ಲಾನ್ ಮಾಡ್ತಾನೆ. ಆ ಪಾಸಿನಲ್ಲಿ ಸಾಗರ್ ಶರ್ಮಾ ಹೆಸರನ್ನ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡ್ತಾನೆ. ಆ ಒಂದು ಪ್ಲಾನ್ ಏನಪ್ಪಾ ಅಂತಂದ್ರೆ, ಆ ಸಾಗರ್ ಶರ್ಮಾ ಅವರು ಈ ಒಂದು ಆ ಪಾಸ್ ಏನಿದೆ ಆ ಪಾಸನ್ನ ನೆನಪಿನ ಕಾಣಿಕೆಯಾಗಿ ಇಟ್ಕೊಳ್ತಾರೆ ಅಥವಾ ನೆನಪನ್ನ ಇರುವಂತ ಇಟ್ಕೊಳ್ತೀನಿ ಅನ್ನುವ ಕಾರಣಕ್ಕೋಸ್ಕರ ಅವರ ಹೆಸರನ್ನ ಬರಲಿ, ಅವರು ಇದನ್ನ ನೆನಪಾಗಿ ಇಟ್ಕೊಳ್ತಾರೆ ಪಾಸ್ ಅನ್ನುವಂಥ ನಿಟ್ಟಿನಲ್ಲಿ ಮನವೊಲಿಸುವ ಕೆಲಸವನ್ನು ಮಾಡ್ತಾರೆ. ಆ ಕಾರಣದಿಂದಾಗಿ ಸಾಗರ್ ಶರ್ಮಾ ಹೆಸರಿನಲ್ಲಿ ಪಾಸ್ ಅನ್ನು ಕೂಡ ಈಗ ಪಡೆದುಕೊಂಡಿರುವಂಥದ್ದು. ಈ ರೀತಿಯಾದಂಥ ಕೃತ್ಯದಲ್ಲಿ ಭಾಗಿಯಾಗಲಿಕ್ಕೆ ಈ ಹಿಂದೆ ಕೂಡ ಅವನು ಹೋಗಿದ್ದ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಈ ಹಿಂದೆ ಹಳೆ ಸಂಸತ್ ಭವನಕ್ಕೂ ಕೂಡ ಆತ ಒಮ್ಮೆ ಪಾಸ್ ಅನ್ನು ಇದೇ ರೀತಿ ಪಡ್ಕೊಂಡು ಹೋಗಿರ್ತಾನೆ. ಆದರೆ ಆ ಸಂದರ್ಭದಲ್ಲಿ ಆತ ಒಬ್ಬನೇ ಹೋಗಿರ್ತಾನೆ. ಆದರೆ ತದನಂತರ ವರ್ಷದ ನಂತರ ಈಗ ಹೋಗಿರುವಂಥದ್ದು ಇಬ್ಬರು ಜೊತೆ, ಅಂದ್ರೆ ಸಾಗರ್ ಶರ್ಮಾ ಏನಿದ್ದಾರೆ ಅವರು ಮತ್ತೆ ಮನೋರಂಜನ್ ಇಬ್ರು ಕೂಡ ಹೋಗಿರ್ತಾರೆ. ಈಗ ಸದ್ಯಕ್ಕೆ ಮೈಸೂರಿನ ಪೊಲೀಸರು ಕೂಡ ಆತನ ಹಿನ್ನೆಲೆಯನ್ನ ವಿಚಾರಿಸ್ತಾ ಇದ್ದಾರೆ. ಹಿನ್ನೆಲೆಯನ್ನ ವಿಚಾರಿಸಿದಂತ ಸಂದರ್ಭದಲ್ಲಿ ಆತನ ವಿರುದ್ಧ ಯಾವುದೇ ರೀತಿಯಾದಂತಹ ಪ್ರಕರಣಗಳಿಲ್ಲ, ಜೊತೆಗೆ ಯಾವುದೇ ಸಂಘಟನೆಗಳಲ್ಲೂ ಕೂಡ ಆತ ಭಾಗಿಯಾಗಿರಲಿಲ್ಲ. ಈ ಕಾರಣದಿಂದ ಅವನ ಹಿನ್ನೆಲೆ ಏನು, ಅವನ ಯಾರ ಜೊತೆ ಸಂಪರ್ಕ ಇದ್ದ ಅನ್ನುವಂಥ ನಿಟ್ಟಿನಲ್ಲಿ ಈಗ ಒಂದು ತನಿಖೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಅವನ ಸೋಷಿಯಲ್ ಮೀಡಿಯಾದಿಂದ ಪರಿಚಯ ಆಗಿರ್ಬೋದು ಅನ್ನೋ ಕಾರಣದಿಂದಾಗಿ ಆತನ ಸೋಷಿಯಲ್ ಮೀಡಿಯಾವನ್ನು ಹುಡುಕ್ತಾ ಇದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆತನ ಹೆಸರಿನಲ್ಲಿ ಯಾವುದೇ ಒಂದು ಅಕೌಂಟ್ ಇಲ್ಲ. ಈ ಕಾರಣದಿಂದಾಗಿ ಸದ್ಯಕ್ಕೆ ಆತನ ಹಿನ್ನೆಲೆಯನ್ನ ಹುಡುಕಾಟ ಕೂಡ ದೊಡ್ಡ ಕೆಲಸವಾಗಿದೆ ಮೈಸೂರಿನ ಪೊಲೀಸರಿಗೆ ಅಂತ ಹೇಳ್ಬೋದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ ಎಂತ ಒಂದು ಸ್ಥಿತಿ ಅಂತಂದ್ರೆ ಈಗ ಜನ್ಮ ಜಾಲಾಡ್ಬಿಡ್ತಾರೆ. ಏನು ಎತ್ತ ಹಿನ್ನೆಲೆ ಏನು, ಯಾಕಿಂಗ್ ಮಾಡ್ದ ಏನು, ಇನ್ನೇನು ಮುಗೀತು. ಅವರಪ್ಪ ಏನೇ ಹೇಳ್ಬೋದು, ನನ್ನ ಮಗನ ತಪ್ಪಾಗಿದ್ರೆ ನೇಣು ಹಾಕಿ ಅಂತ. ಪಾಪ ತಂದೆ ತಾಯಿಗಳು ಏನು ಮಾಡ್ಲಿಕ್ಕೆ ಸಾಧ್ಯ ಹೇಳಿ, ವಯಸ್ಸಿಗೆ ಬಂದಂಥ ಮಕ್ಕಳು ಮಾತು ಕಳೆದಿರುವಂಥ ಸಂದರ್ಭದಲ್ಲಿ. ಆದರೆ ನೇಣು ಹಾಕುವಂಥದ್ದು ಮಾತ್ರ ಅಲ್ಲ, ಒಂದು ಕಪ್ಪು ಚುಕ್ಕಿಯಾಗಿ ಉಳಿದು ಬಿಡುತ್ತೆ. ಆದ್ರೆ ಇನ್ನೊಂದು ಮಾತು ಹೇಳಿದ್ರು ಸರ್ ಅವ್ರು, ಏನಂತಂದ್ರೆ ಸಂಸ್ಕಾರ ನಾವು ಕಲಿಸಿರ್ತೀವಿ, ಮನೆಯಿಂದ ಹೊರಗಡೆ ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ ನಮ್ಮ ಕೈಲಿ ಏನಿದೆ ಅಂತ. ಇದು ಹಿಂಗಾಗಿ ಏನಂದ್ರೆ ಜನ್ಮ ಜಾಲಾಡ್ತಾರೆ, ಇವರು ಗ್ಯಾರಂಟಿ ಎಡೆಮರಿ ಕಟ್ತಾರೆ, ಬೆಂಡೆತ್ತಾರೆ, ಅಷ್ಟು ಮಾತ್ರ ನಿಜ. ಇದು ಒಂದು ದೊಡ್ಡ ಎಚ್ಚರಿಕೆಯ ಗಂಟೆ.